ಕೆಪಿಎಸ್ಸಿ ಇಂದ ಕೆಎಸ್ ನೋಟಿಫಿಕೇಶನ್ ಮಾಡಬೇಕು ಅಂತ ಏನೋ ಒಂದು ಡಿಸೈಡ್ ಮಾಡಿದ್ದಾರೆ. ಅದನ್ನ ಕೆಪಿಎಸ್ಸಿ ಅವರು ಸರ್ಕಾರ ಈ ಕೂಡಲೇ ಕೆಪಿಎಸ್ಸಿ ಇಂದ ಕೊಟ್ಟಿರೋಂತ ಕೆಪಿಎಸ್ಸಿ ನೋಟಿಫಿಕೇಶನ್ಸ್ ಅಷ್ಟು ನೋಟಿಫಿಕೇಶನ್ ನ ಕೆಎ ಕೊಡಬೇಕು. ಅದು ಗ್ರೂಪ್ ಎ ಇರ್ಬೋದು, ಗ್ರೂಪ್ ಬಿ ಇರ್ಬೋದು. ಗೆಜೆಟೆಡ್ ಪ್ರೊಫೆಷನರಿ ಕೆಎಸ್ ನೋಟಿಫಿಕೇಶನ್ 319 ಪೋಸ್ಟ್ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿ ನೋಟಿಫಿಕೇಶನ್ ಮಾಡೋದಕ್ಕೆ ಸರ್ಕಾರ ಅಕ್ಸೆಪ್ಟ್ ಮಾಡಬಾರ್ದು. ಇದೇನಾದ್ರೂ ಕೆಪಿಎಸ್ಸಿ ಕೊಡೋದಾದ್ರೆ ನಮ್ ವಿರೋಧ ಇದೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಕೆಪಿಎಸ್ಸಿ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಸ್ಕ್ಯಾಮ್ ಆಗಿದೆ. ಬರೀ ವೆಟರ್ನರಿ ಆಫೀಸರ್ ಅಲ್ಲ, ವೆಟರ್ನರಿ ಆಫೀಸರ್ ಇಲ್ಲಿ 10 ವರ್ಷ ಓದಿರೋ ಅಂತವ್ರು 250, 260, 270 ಮಾರ್ಕ್ಸ್ ತಗೊಂಡಿದ್ದಾರೆ. ಅವ್ರು 1 ವರ್ಷ ಡಿಗ್ರಿ ಮಾಡ್ಕೊಂಡು 4 ಸತಿ ಫೈಲ್ ಮಾಡಿರೋಂಥವ್ರು ಔಟ್ ಆಫ್ 600ಗೆ 490 ಮಾರ್ಕ್ಸ್ ತಗೊಂಡಿದ್ದಾರೆ. ಅಂದ್ರೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೂ ಮತ್ತೆ ಸ್ಕ್ಯಾಮ್ ಕ್ಯಾಂಡಿಡೇಟ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಇದೊಂದೇ ಎಕ್ಸಾಂಪಲ್ ಅಲ್ಲ, ಬರೀ ಕೆಪಿಎಸ್ಸಿ ನಡೆಸಿರೋಂತಹ ಎಇ ಅಲ್ಲಿ ಬಿಬಿಎಂಪಿ ಎಇ ಇರ್ಬೋದು, WRD ಎಇ ಇರ್ಬೋದು, ADLR ಪೋಸ್ಟ್ ಮತ್ತೆ CTI, PDO ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕೆಇಎ ತಗೊಂಡಿರೋ ಮಾರ್ಕ್ಸ್ ಅಲ್ಲಿ 35 ಮಾರ್ಕ್ಸ್ ಇದೆ ಔಟ್ ಆಫ್ 200. ಇಲ್ಲಿ ಕೆಪಿಎಸ್ಸಿ ಅಲ್ಲಿ ತಗೊಂಡಿರೋ ಮಾರ್ಕ್ಸ್ 150, 160, 170. ಟಾಪ್ ರ್ಯಾಂಕ್ ಅವರೇ, ಟಾಪ್ 10 ಅವರೇ ಇರ್ತಾರೆ. ಅಂದ್ರೆ ಈ ಒಂದು ಕೆಪಿಎಸ್ಸಿ ಅಲ್ಲಿ ನಡೆಸೋಂತ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕ್ವಶನ್ ಪೇಪರ್ ವಿತ್ ಕ್ವಶನ್ಸ್ ತಗೊಂಡೋಗಿ ಇವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂತಾರೆ. ನನಗೆ ಬಂದಿರೋಂತ ಕಂಪ್ಲೇಂಟ್ಸ್ ಏನಪ್ಪಾ ಅಂತಂದ್ರೆ, ಈ ಒಂದು ಟಾಪರ್ಸ್ ಏನಿರ್ತಾರೆ 10, 20, 30 ಜನ ಎಲ್ಲ ಅವರೆಲ್ಲ ಗ್ರೂಪ್ 1 to 1 ಮೊದಲೇ ಕಾಂಟ್ಯಾಕ್ಟ್ ಇರುತ್ತೆ ಅವರಿಗೆ. ಯಾಕೆಂದ್ರೆ ಕ್ವಶನ್ಸ್ ಮಗ್ಅಪ್ ಮಾಡಿಸಿ ತಗೊಂಬಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತ ಹೇಳಿ. ಈ ಒಂದು ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕೆಪಿಎಸ್ಸಿ ಅಲ್ಲಿ ನೋಡಿದ್ರೆ ಆ ಕನ್ಸರ್ನ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಇರಲ್ಲ. ಅವ್ರೇನೋ ಎನ್ವಿರಾನ್ಮೆಂಟಲ್ ಮಾಡಿರ್ತಾರೆ. ಇಲ್ಲಿ ನೋಡಿದ್ರೆ ಈ ಒಂದು ಸಿವಿಲ್ ಇಂಜಿನಿಯರ್ ಬೇಸ್ಡ್ ಎಕ್ಸಾಮ್ಸ್ ಟಾಪರ್ಸ್ ಅವರೇ. ಫಸ್ಟ್ ರ್ಯಾಂಕ್ ಔಟ್ ಆಫ್ 600 ಮಾರ್ಕ್ಸ್ ಗೆ 525 ಮಾರ್ಕ್ಸ್ ಇರುತ್ತೆ. ಕೆಲವೊಂದು ಎ ಮಕ್ಕಳೆಲ್ಲ ಇಲ್ಲಿ ಎಇ ಆಗಿರ್ತಾರೆ, ಎಲ್ಲೇ ಮೆಜಾರಿಟಿ ಆ ತರ ಪೋಸ್ಟರ್ಸ್. ಅಂದ್ರೆ ಆ ತರ ಸ್ಕ್ಯಾಮ್ ಆಗ್ತಾ ಇದೆ ಕೆಪಿಎಸ್ಸಿ ಲಿ. ಅಂತದ್ರಲ್ಲಿ ಕೆಪಿಎಸ್ಸಿ ಗೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಎಕ್ಸಾಮ್ಸ್ ಯಾಕೆ ಕೊಡ್ಬೇಕು, ಮತ್ತೆ ಗೆಜೆಟೆಡ್ ಪ್ರೊಫೆಷನರಿಗೆ ಎಕ್ಸಾಮ್ಸ್ ಯಾಕೆ ಕೊಡ್ಬೇಕು? ಇಲ್ಲಿ ಹಗ್ಲು ರಾತ್ರಿ ಕಷ್ಟಪಟ್ಟು ವಿದ್ಯಾರ್ಥಿಗಳು ಯಾಕೆ ಓದ್ಬೇಕು? ಅದಕ್ಕೆ ಇಷ್ಟೆಲ್ಲ ಕರಪ್ಷನ್ ಆಗೋದಕ್ಕೆ ಪ್ರತಿಯೊಂದು ಕೆಪಿಎಸ್ಸಿ ಮೆಂಬರ್ಸ್ ಎಷ್ಟು ಜನ ಇದಾರೋ ಅಷ್ಟು ಜನ, ಯಾರೋ ಒಬ್ರು ಇಬ್ರು ಅಷ್ಟೇ ಒಳ್ಳೆ ಜೆನ್ಯೂನ್ ಅಂತ ಇರ್ಬೋದು ಅಷ್ಟೇ. ಒಬ್ರು ಔಟ್ ಆಫ್ 15 ಜನದಲ್ಲಿ ಒಬ್ರು ಒಳ್ಳೆಯವರಿದ್ದಾರೆ. ಇನ್ನು 15 ಜನ ಬರೀ ಏನೋ ಕರಪ್ಷನ್, ಕ್ವಶನ್ಸ್ ಮಾರ್ಕೊಳೋದು, ಈ ಒಂದು ಕ್ಯಾಂಡಿಡೇಟ್ಸ್ ತಗೊಂಬರೋದು. ಅದರಲ್ಲೂ ಈ ಕೆಪಿಎಸ್ಸಿ ಅಲ್ಲಿ ಹೆಂಗಿದೆ ಅಂತಂದ್ರೆ, ಜಾತಿಗೆ ಒಂದೊಂದು ಮೆಂಬರ್ ಇದ್ದಾರೆ. ಆಯಾ ಜಾತಿಗೆ ಕರ್ಕೊಂಬಂದು ಇಲ್ಲಿ ಸ್ಕ್ಯಾಮ್ ಮಾಡೋಂಥದ್ದು. ಇದು ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ. ಕೆಪಿಎಸ್ಸಿ ವಿರೋಧನೆ ಮಾಡ್ತೀವಿ. ಕೆಪಿಎಸ್ಸಿ ಆಗಿರೋಂಥ ಲಾಸ್ಟ್ 5-6 ವರ್ಷದಿಂದ ಪ್ರತಿಯೊಂದು ಎಕ್ಸಾಮ್ಸ್ ಅನ್ನು ಸಿಬಿಐ ತನಿಖೆ ಆಗ್ಬೇಕು. ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಜೈಲಿಗೆ ಕಳ್ಸೋಂತ ಕೆಲಸ ಆಗ್ಬೇಕು. ಮತ್ತೆ ಈ ಒಂದು ನೋಟಿಫಿಕೇಶನ್ಸ್ ಕೆಪಿಎಸ್ಸಿ ಮಾಡಿಲ್ಲ ಯಾವ್ದು ಮಾಡೋದ್ ಬೇಡ. ಯಾಕೆಂದ್ರೆ ಸರ್ಕಾರ ಈ ಕೂಡಲೇ ಕೊಟ್ಟಿರೋಂತ ಅಷ್ಟು ನೋಟಿಫಿಕೇಶನ್ಸ್ ನ ವಾಪಸ್ ತಗೊಳ್ಳಿ. ಅದನ್ನ ಕೆಇಎ ಮುಖಾಂತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋ ತರ ಮಾಡಿ. ಯಾಕೆಂತಂದ್ರೆ ಕೆಇಎ ಎಕ್ಸಾಮ್ಸ್ ಗ್ರೂಪ್ ಎ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಲಿ, ಆಬ್ಜೆಕ್ಟಿವ್ ಟೈಪ್ ಇರೋದು. ಮೈನ್ಸ್ ಇರೋಂಥದ್ದು ಬೇಕಾದ್ರೆ ನೀವು ಬೇರೆ ಸ್ಟೇಟ್ ಅಲ್ಲಿ ಯಾವ್ದಾದ್ರು ಒಳ್ಳೆ ಸ್ಟೇಟ್ ಕೊಡಿಲ್ಲ ಅಂತಂದ್ರೆ UPSC ಕೊಡಿ. ಕೆಎಸ್ ನೋಟಿಫಿಕೇಶನ್ UPSC ಕೊಡಿ, ಅವರೇ ಕಂಡಕ್ಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ. ಈಗ ಲಾಸ್ಟ್ 384 ಅಲ್ಲಿ ಎಷ್ಟು ಸ್ಕ್ಯಾಮ್ ಆಗಿದೆ, ಯಾವ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಮತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗಿದ್ದಂತವ್ರಿಗೆ ಕನ್ನಡ ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ. 15-56% ಆ ಒಂದು ರಿಸರ್ವೇಶನ್ ರೋಸ್ಟರ್ ಬಿಂದು ಇದ್ರ ಕ್ಯಾಟ್ ಅಲ್ಲಿ ಕ್ವಾಶ್ ಆಗಿದೆ ನೋಟಿಫಿಕೇಶನ್ಸ್. ಇವ್ರ ಯೋಗ್ಯತೆಗೆ ಅದನ್ನ ಸರಿಪಡಿಸಂತ ಯೋಗ್ಯತೆ ಇಲ್ಲ ಇಲ್ಲಿ ಕೆಪಿಎಸ್ಸಿ ಅಲ್ಲಿ ಇರೋಂತ ಏನೋ ಒಂದು ಕಮಿಷನ್ಗೆ. ಅಂತದ್ರಲ್ಲಿ ಬಂದ್ಬಿಟ್ಟು ಇವ್ರು ಇನ್ನೂ ಒಂದು ನೋಟಿಫಿಕೇಶನ್ ಮಾಡಿ ಇಲ್ಲಿ ವಿದ್ಯಾರ್ಥಿಗಳನ್ನ ಬೀದಿಗೆ ತಗೊಂಬಂದು ಹೋರಾಟ ಮಾಡೋಂತ ಕೆಲಸ ಮಾಡಿಸ್ತಾರೆ. ಇಂಥವ್ರಿಗೆ ಕೆಪಿಎಸ್ಸಿಗೆ ನೋಟಿಫಿಕೇಶನ್ಸ್ ಕೊಡ್ಬೇಕಾ? ಸರ್ಕಾರ ನಿಮಗೇನಾದ್ರೂ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇದ್ರೆ, ಈ ರಾಜ್ಯದ ಪರವಾಗಿ ಕಾಳಜಿ ಇತ್ತಂದ್ರೆ, ಯುವಕರ ಪರವಾಗಿ ಕಾಳಜಿ ಇತ್ತಂದ್ರೆ, ನೀವು ಕೆಪಿಎಸ್ಸಿ ಯಾವುದೇ ನೋಟಿಫಿಕೇಶನ್ಸ್ ಕೊಡ್ದಿರಾ ಒಂದು ಬಿಲ್ ಪಾಸ್ ಮಾಡಿ, ಒಂದು ಅಮೆಂಡ್ಮೆಂಟ್ ಮಾಡಿ. ನಿಮ್ಗೆ ಯಾರು ಇಲ್ಲಿ ಮಾಡ್ತಾ ಇಲ್ಲ. ನೀವು ಇಲ್ಲಿ ನೋಟಿಫಿಕೇಶನ್ಸ್ ಮಾಡೋದಕ್ಕೆ ಹೋರಾಟ ಮಾಡಿ, ನೀವು ಮತ್ತೆ ಕೆಪಿಎಸ್ಸಿ ಕೊಟ್ಟು ಮತ್ತೆ ಭ್ರಷ್ಟಾಚಾರ, ನಿಮ್ಮ ರಾಜಕೀಯ ಮಕ್ಕಳುಗಳಿಗೆ, ಬಿಸ್ನೆಸ್ ಮ್ಯಾನ್ ಮಕ್ಕಳುಗಳಿಗೆ ಕೆಲಸ ಕೊಡ್ಸೋದಕ್ಕೋಸ್ಕರ, ಅವ್ರಿಗೆ ಕೆಲಸ ಬೇಕು, ನೀವು ದುಡ್ಡು ಮಾಡ್ಕೊಳೋದಕ್ಕೋಸ್ಕರ ಕೆಪಿಎಸ್ಸಿ ಕೊಟ್ಟು ಇಲ್ಲಿ ವಿದ್ಯಾರ್ಥಿಗಳನ್ನ, ಯುವಕರನ್ನ ಬೀದಿಗೆ ತಗೊಂಬಂದು ಅವ್ರ ಜೀವನ, ಅವ್ರ ಭವಿಷ್ಯ ಹಾಳು ಮಾಡ್ತಾ ಇದ್ರ. ಇದನ್ನ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಳಿ. ಇಲ್ಲ ಅಂತಂದ್ರೆ ಸರ್ಕಾರದ ವಿರುದ್ಧ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೆಪಿಎಸ್ಸಿಗೆ ಒಂದು ನೋಟಿಫಿಕೇಶನ್ ಕೊಡಬೇಡಿ. ಈಗ ಆಗಿರೋಂತ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಅವರಿಗೆ 10 years ಜೈಲ್ ಇದೆ, 10 crores ಪೆನಾಲ್ಟಿ ಇದೆ. ಅದನ್ನ ಅವ್ರಿಗೆ ಇಂಪ್ಲಿಮೆಂಟ್ ಮಾಡಿ ಅವರಿಗೆ 10 years ಜೈಲ್ ಕಳಿಸಿ, ಅಟ್ಲೀಸ್ಟ್ ಮಿನಿಮಮ್. ಆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಆದ್ರೂ ಬೆಳೆಸ್ಕೊಡಿ. ಇಲ್ಲ ಅಂತಂದ್ರೆ ಅವ್ರನ್ನ ಗಲ್ಲಿಗೇರ್ಸ ಅಂತ ಕೆಲಸ ಮಾಡಿ. ಅಷ್ಟು ಕರಪ್ಷನ್, ಈ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ ಇವರು. ಒಂದೊಂದು ಕ್ವಶನ್ ಪೇಪರ್ ಡೀಲ್ ಮಾಡ್ಕೊಳೋದು, ಬೇಕಾದಂತವ್ರಿಗೆ ಜಾಬ್ ಕೊಡುವಂತದ್ದು.
ಇವರಿಗೆಲ್ಲ ಗಲ್ಲಿಗೇರ್ಸಿದ್ರು ಪಾಪ ಬರಲ್ಲ ಇಂಥವ್ರಿಗೆ. ದಯವಿಟ್ಟು ಸರ್ಕಾರ ಇದನ್ನೇನಾದ್ರೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ CID ಏನ್ ಕೊಟ್ಟಿದ್ರ ಇದು CBI ಕೊಡಿ ಕಂಪ್ಲೀಟ್. KPSC ಅಲ್ಲಿ ಬರೀ ಒಂದ್ ನೋಟಿಫಿಕೇಶನ್ FIR ಆಗಿರೋದನ್ನ ನೀವು ಟ್ರಾನ್ಸ್ಫರ್ ಮಾಡೋದಂತಲ್ಲ. ದಯವಿಟ್ಟು ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳ ಏನು ನೀವು ಹಿತದೃಷ್ಟಿಯಿಂದ ನೀವೇನಾದ್ರೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.